ಹೋಗ್ತೀರ ಓಕೆ ಹೋಗ್ಬೇಕು ಸಿಗಾಕೊಂಡೆ. ಗುಜರಾತಲ್ಲಿ ಯಾವುದಾದ್ರೂ ಅಂದರೆ ವಸ್ತುಗಿಸ್ತು ಅದಿದು ಲೋಡು ಉಪಯೋಗಿಸೋಕ್ಕೆ ಈ ಥರ ಗಾಡಿಗಳನ್ನ ಯೂಸ್ ಮಾಡ್ತಾರೆ ನೋಡ್ರಿ. ಯಾವ ಥರ ಇದೆ ಬೈಕಿಗೆ ಟ್ರೈಲರ್ ಆಟೋ ಥರ. ಹಿಂಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ನೋಡ್ರಿ ರಾತ್ರಿ ಹಿಂಗೆ ಮಲ್ಕೊಂಡಿದ್ದೆ. ಬೆಳಗ್ಗೆ ಪಾಪ ಅಣ್ಣ 5 ಗಂಟೆಗೆ ಹೊರಟೋಗೋದಂತೆ ಇವರು ಪಿಕಪ್ ಅವರು. ನಾನಿವಾಗ ಹತ್ತತ್ರ ರಾಜಕೋಟ್ ಹತ್ರ ಇದ್ದೀನಿ. ಸೊ ನಮಗೇನು ಡಿಸ್ಟರ್ಬ್ ಆಗಬಾರ್ದು ಅಂತ ಮಲ್ಕೊಂಡಿರೋದಕ್ಕೆ ಹಿಂಗಲ್ಲಿ ಕರ್ಕೊಂಡು ರನ್ನಿಂಗಲ್ಲಿ ಹೋಗ್ತಾನೇ ಇದ್ದೀವಿ. ಈಗ ಎದ್ದು ನೋಡ್ತೀನಿ ಇನ್ನೇನು ಹತ್ರ ತಲುಪಕ್ಕಾಯ್ತು. ಆದರೂ ಪಾಪ ಅವರು ನೋಡಿ ಯಾವ ಥರ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ಥರ ಹೋಗ್ತಾ ಇದ್ದೀನಿ ನೋಡ್ರಿ. ರಾಜ್ಕೋಟಿಗೆ ಇನ್ನೇನು 15 ಕಿಲೋಮೀಟ್ರ್ ದೂರ ಇದೆ. ಅಣ್ಣ ಟೀ ಕುಡಿಸ್ತಾ ಇದ್ದಾರೆ ನೋಡ್ರಿ. ನಮಗೆ ಡ್ರೈವರು ಬರೋವ್ರನ್ನೇ ತುಂಬ ಹೆಲ್ಪ್ ಮಾಡ್ತಾರೆ ಅವರೇ ಡ್ರೈವರ್ಗಳು. ಏನು ಹೃದಯವಂತ ಡ್ರೈವರ್ಗಳೇ ಜಾಸ್ತಿ ನೋಡಿ. ಎಲ್ಲ ಸ್ಟೈಲೆಲ್ಲ ನೋಡಿ ನಮ್ಮ ಥರನೇ, ಆದರೆ ಸ್ವಲ್ಪ ಚೇಂಜು. ಬಟ್ ರೋಡಲ್ಲಿ ಬರೋ ಫೀಲೇ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಒಳ್ಳೆ ನಿದ್ದೆ, ಒಳ್ಳೆ ಆರಾಮಾಗಿ ಮಲ್ಕೊಂಡಿದ್ದೆ. ಇಲ್ಲಿ ಗಂಟೆ ಬಂದೆ ನೋಡಿ ಮಲ್ಕೊಂಡ್ರು. ಆ ಕಡೆ ಮಾಮೂಲಿ ಆಗಿದ್ರೆ ಹಳ್ಳಿ ಕಡೆ ಎತ್ತಾಕಿ ಎಲ್ಲ ಸೊಂಟ ಗಂಟೆ ಮುರಿದೋಗಿರೋದು. ಬಟ್ ಇಲ್ಲಿ ಆ ಥರ ಒಂದು ಫೀಲೇ ಗೊತ್ತಾಗಿಲ್ಲ. ಆ ಥರ ಇದೆ ಗುಜರಾತ್ ರೋಡೆಲ್ಲ ಸೂಪರ್ ಸೈಕಾಗಿದೆ, ಚೆನ್ನಾಗಿದೆ ನೋಡ್ರಿ. ಟೀ ಕೊಟ್ಟರು ಇವನು ನೋಡ್ತಾವೆ ನೋಡ್ರಿ, ಚೂರು ನೆಗಾಡ್ತಾವ್ ನೋಡಿ ಪಾಪ. ಟೀ ಎಲ್ಲ ಕುಡಿದು ಮತ್ತೆ ಗಾಡಿಗೆ ಹತ್ಕೊಂಡೆ. ಆದ್ರೂ ಮಲ್ಕೊಂಡು ಹೋಗೋದೊಂಥರ ಸುಖನೇ ಬೇರೆ ನೋಡ್ರಿ. ಮತ್ತೆ ಮಲ್ಕೊಂಡೇ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮುಂದೆ ಬೇರೆ ಕೂರಂಗೂ ಇಲ್ಲಂತೆ ಗಾಡಿ ಒಳಗಡೆ. ಒಬ್ಬೊಬ್ಬರೇ ಇಬ್ಬರಿಬ್ಬರೇ ಅನ್ನೋ ಥರ ರೂಲ್ಸು, ಫೈನು ಆಗ್ತಾರಂತೆ ಅವರಿಗೆ. ಅದು ಒಂದು ಆಪರ್ಚುನಿಟಿ ಮತ್ತು ಇದೂ ಒಂದು ಖುಷಿ, ಎರಡೂ ಸೇರಿ ಹೋಗ್ತಾ ಇದ್ದೀನಿ. ಜೂನಾ ಗಾಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಟ್ಟೆ ಏನು ಹಾಕಲ್ಲಂತೆ ಬಾಬಾಗಳೆಲ್ಲ. ಆ ಥರದೊಂದು ಪ್ಲೇಸು ನೋಡೋದು, ಅಲ್ಲಿದ್ದು ಹೋಗಿ ಅಲ್ಲಿದ್ದ ಬಗ್ಗೆ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಣ್ಣಲ್ಲಿ ನೋಡಿದಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಆದರೂ ಟ್ರೈ ಮಾಡ್ತೀನಿ. ರಾಜಕೋಟ್ ಆಗಯ ರಾಜ್ಕೋಟ್ ಹತ್ರ ಬಂದಾಯಿತು. ಇಲ್ಲಿಂದ ಅದೇ ಜುಗಾಡ್ ಅಂತ ಹೇಳಿ ಒಂದು ಪ್ಲೇಸ್ ಇದೆಯಲ್ಲ, ಹೋಗಿ ಅಲ್ಲಿದ್ದು ಸ್ವಲ್ಪ ವಿಚಾರಗಳು ತಿಳ್ಕೊಂಡು ಹೇಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಅಂಕಲ್ಲು ಇಲ್ಲಿ ಗಂಟ ಬಿಟ್ಟರೆ ರಾಜ್ಕೋಟ್ ಗಂಟ ಪಾಪ ನಿನ್ನೆಯಿಂದ ನಮ್ಮನ್ನ ಒಟ್ಟಿಗೆ ಮಲಗಿಸ್ಕೊಂಡಿದೆ ಪಿಕಪ್ಪಲ್ಲಿ. ಥ್ಯಾಂಕ್ ಯು ಆ್ಯಂಡ್ ಮಸ್ಟ್ ಲವ್. ಗುಜರಾತಿನ ಮೂಲೆ ಬಾರ್ಡರ್ ಜುನಾಗಢ್ ಅಂತೇಳಿ, ಅಲ್ಲಿಗೆ ಯಾರು ಕನ್ನಡಿಗ ಕಾಲಿಡ್ಲ, ಮೊದಲನೇ ಕನ್ನಡಿಗಾಗಿ ಕಾಲಿಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿಯೆಲ್ಲ ಇರಬೇಕು. ಜುನಾಗಢ್ ಇಲ್ಲಿಂದ 100 ಕಿಲೋಮೀಟ್ರ್ ಆಗುತ್ತೆ. ಮತ್ತೆ ವಾಪಸ್ ಬಂದು ಹಿಂಗೆ ಹೋಗ್ಬೇಕು, ಆದರೂ ಪರವಾಗಿಲ್ಲ. ಅಲ್ಲಿಗೆ ಫಸ್ಟ್ ಟೈಮ್ ಕನ್ನಡಿಗ ಕಾಲಿಡ್ತಾ ಇದ್ದಾನೆ, ನಿಮ್ಮನೆ ಕನ್ನಡಿಗ. ನೋಡಿ ಅಲ್ಲಿ ಹೋಗ್ತಾ ಇದೆ ಗಾಡಿ, ಅದೇ ಹೇಳಿದ್ನಲ್ಲ ಬುಲ್ಲೆಟ್ಟು. ತುಂಬ ಜಾಸ್ತಿ ನೋಡ್ಬೋದು ನೀವು ಇಲ್ಲಿ. ಬರೀ ಅದೇ ಗಾಡೀಲಿ ಲಗೇಜ್ಗಳನ್ನ ಹಾಕೊಂಡು ಡೊಗ ಅಂತ ಹೋಯ್ತವ್ರೆ. ಅಲ್ಲಿ ನೋಡ್ರಿ ಯಾವ ಸ್ಟೈಲಲ್ಲಿ ಬುಲ್ಲೆಟ್ನ ಯೂಸ್ ಮಾಡ್ಕೋತವ್ರೆ ಅಂದರೆ ಕ್ರೇಜಿ. ನೋಡಿ ನೋಡಿ ತುಂಬ ಗಾಡಿಗಳನ್ನ ನೀವು ನೋಡ್ಬೋದು ಆ ಥರದ್ದು. ಅಲ್ಲಂಗೆ ಪ್ರತಿಯೊಂದು ವಸ್ತುನೂ ಅದರಲ್ಲೇ ಇವರು ಹೊಡಿತಾರೆ, ಲೋಡ್ ಮಾಡಿ ತಗೊಂಡು ಹೋಗ್ತಾರೆ. ರಾಜ್ಕೋಟ್ನ RMC ನೋಡ್ರಿ, ಲಾರಿಗಳೆಲ್ಲ ನಿಂತಿದೆ. ತುಂಬ ಲಾರಿಗಳಿದೆ. ಲೋಡಾಗಿ ಹೊರಡೋಕ್ಕೆ ವೆಯ್ಟ್ ಮಾಡ್ತಾಯಿದೆ. ಅಂದರೆ ಲೋಡು ಒಂದು ದಿನಕ್ಕೆಲ್ಲ ಆಗಲ್ಲ, 2 ದಿನ 3 ದಿನ ಎಲ್ಲ ಆಗುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ರಿ. ನಾನು ಇಲ್ಲಿಂದ ಇನ್ನೊಂದು 4 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಹೋಗಬೇಕು, ಹೋಗ್ತಾ ಇದ್ದೀನಿ. ನೋಡಿ ಅಣ್ಣ ನಮ್ಮನ್ನ ಕರ್ಕೊಂಡು ಹೋಗ್ತವ್ರೆ. ಸ್ವಲ್ಪ ದೂರ ಬಿಡ್ತೀನಿ ಅಂತ ಈ ಥರ ಗೂಡ್ಸ್ ಆಟೋ ಇದು ಪಾಪ, ಆದರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಪಾಪ. ಥ್ಯಾಂಕ್ ಯು. ಈ ಥರ ಸಿಟಿ ಒಳಗಡೆ ಬಂದರೆ ನಾವು ಫೇಲು, ಡ್ರಾಪೇ ಸಿಗಲ್ಲ. ಕೈ ಹೊಡಿತೀವಿ, ಆಟೋದವ್ರು ನಿಲ್ಲಿಸ್ತಾರೆ, ಕಾಸಿಲ್ಲ ಅಂದ ತಕ್ಷಣ ಎಸ್ಕೇಪು. ನಾವೇನು ಅವ್ರಿಗೆ ನಿಲ್ಲಿಸಿ ಅಂದ್ವು ಆಟೋದವ್ರಿಗೆ. ನಾವು ಬೇರೆಯವ್ರ ಕೈ ಕೊಟ್ಟು ಅವರೇ ನಿಲ್ಲಿಸಿ ಬನ್ನಿ 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 ಅನ್ನೋದು. ನಾವೇನೇನು ಅವರೇ ಕರೆದ್ರಲ್ಲ ಬನ್ನಿ ಅಂತ ಹೋಗಿ ಕಾಲಿಡಷ್ಟೊಳಗಡೆ ಹಿಂಗೆ ಎಸ್ಕೇಪ್. ಏನು ಮಾಡೋದು ಹೇಳ್ರಿ. ಹೋಗ್ತಾ ಇದ್ದೀನಿ, ತಿಂಡಿನೂ ಮಾಡಿಲ್ಲ.
ಪರವಾಗಿಲ್ಲ, ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು. 100 ಕಿಲೋಮೀಟ್ರು, ಇಷ್ಟೇ ದೂರ ಬಂದಿದ್ದೀವಿ. 100 ಕಿಲೋಮೀಟ್ರ್ ಹೋಗಲ್ವ ಒಬ್ಬರು, ನಡ್ಕೊಂಡಾದರೂ ತಲುಪ್ತೀನಿ. ಸುಮಾರು ಹೊತ್ತು ಕೂತ್ಕೊಂಡೆ ಇಲ್ಲಿ. ಆ್ಯಂಡ್ ಇವಾಗ ಹೊರಡ್ತೀನಿ. ತಿಂಡಿನೂ ಮಾಡಿಲ್ಲ. ಯಾವುದಾದ್ರೂ ಕೇಳೋಣ ಅಂದ್ಕೊಂಡ್ರೆ ಇಲ್ಲಿ ನೋಡ್ರಿ ಅಲ್ಲಿ ಹೋಟ್ಲೆಲ್ಲ ಇದೆ. ಆದರೆ ಇವ್ರನ್ನ ನೋಡಿದ್ರೇನು ಕೇಳಬೇಕು ಅನ್ನಿಸ್ತಾ ಇಲ್ಲ ನನಗೆ. ಸೊ ಮುಂದೆ ಹೋಗೋದು. ಫುಲ್ ಪಾಪ ನೋಡ್ರಿ ಪಾಪ ಅಣ್ಣ ಅವರೇ ನಿಲ್ಲಿಸ್ಬಿಟ್ಟು ನಮಗೆ ಡ್ರಾಪ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಫೋನು ಬಿದ್ದೋಯ್ತು ಪಾಪ. ಏನಾರು ಆಯ್ತಾ ನೋಡಿ. ಇಮಾನ್ದಾರಿ ನೋಡ್ರಿ. ಇದ್ರ ಒಳ್ಳೆಯವ್ರದ್ದು ಫೋನ್ ಏನೂ ಆಗಲ್ಲ ಅಂದರು. ಒಳ್ಳೆ ಮನುಷ್ಯನೇ ಇವರು. ಅವರೇ ಸ್ವಂತ ನಿಲ್ಲಿಸಿ ನಮ್ಮನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. Yo bro, ಪಾಲಿಟ್ಟಿದ್ದಾರೆ. I'm not suffered anything, you know what I'm saying? I'm always good bro. I just need to sleep, that's it bro. Yeah. Peace. ಬೈ. See ya. ಒಬ್ಬರು ಮ್ಯಾನ್ ಅಂದ್ಕೊಳ್ಳಿ ಪಾಪ, ಒಳ್ಳೆ ಮನುಷ್ಯ. ಇಲ್ಲಿ ಗಂಟ ಕರ್ಕೊಬಂದ್ರೆ ಅವ್ರನ್ನ ಅಂತೂ ತೋರಿಸ್ಲೇಬೇಕು. ಲೆಜೆಂಡ್ ಥರ ತಿಂಕು ಮಚ್ಚ ಅವ್ರದ್ದು. ಹೆಂಗೆ ಅಂತಂದರೆ 23-24 ವರ್ಷ ಸ್ಕ್ರೈನು, ಲಾರಿ ಏನೆಲ್ಲ ಇದೆ ಅಂದ್ಕೊಳ್ರಿ. ಅವ್ರ ಅಪ್ಪ ಬಿಲ್ಡರ್ ಮತ್ತು ಏನೇನೋ ಆರ್ಮಿ ಥರ ಹೋಗ್ಬಿಟ್ಟು ಅವನ ಜೊತೆ ಮಾತಾಡಿ ಸೈಕ್ ಏನೇ ಮಾಡಿರಲಿ ಅದು ಆಟ್ಲಿ ಒಂದು ಲವ್ ಇದೆಯಲ್ಲ, ಸ್ವಂತ ನಿಲ್ಲಿಸ್ಕೊಂಡು ಇಲ್ಲಿ ಗಂಟೆ ಕರ್ಕೊಂಡ್ಬಂದು ನೋಡ್ರಿ. ಅವ್ರದ್ದೇ ಆಟ ತಿಳಿಸಬೇಕಪ್ಪ ಅಂದರೆ ಅವ್ರದ್ದು ಆಫೀಸ್ ಥರ. ಬಟ್ ನನಗೆ ರೆಸ್ಟಿಗೆ ಅದಕ್ಕೆ ಏನೋ ಥರ ಇರಿ ಬ್ರೋ. ಒಂದು ಆಟ್ಲಿ ಕನೆಕ್ಟ್ ಲವ್ ಕೊಟ್ಟಿದ್ದಾರೆ ಬ್ರೋ. ಇದು ಗುಜರಾತಲ್ಲಿ ಒಂದೊಂದು ಮೆಮೊರೀಸ್ ಇರುತ್ತೆ. ಅದಕ್ಕೆ ಇದಂತೂ ಮನಸ್ಸಿನ ಮಾತಪ್ಪ. ಸಂಜೆ ಆಯಿತು 6:53. ಮಲಗಿದ್ದೆ, ರೆಸ್ಟ್ ತಗೊಂಡೆ ಬ್ರೋ. ಇನ್ನೇನು ಹೋಗೋಕ್ಕೆ ಒಂದು 100-80 ಕಿಲೋಮೀಟ್ರ್ ಅಷ್ಟೇ ಇರೋದು. ಎಷ್ಟೆಷ್ಟೋ ಬಂದಿದ್ದೀನಿ. ಇದು ಹೋಗೋದು ತಲೆಗೆಡ್ಸ್ಕೊಳ್ಳೋದು, ರೆಸ್ಟ್ ಬೇಕು ಅಂತ ರೆಸ್ಟ್ ತೊಗೊತಾ ಇದ್ದೀನಿ ನೋಡ್ರಿ. ಮತ್ತು ಇಲ್ಲಿ ಅದೇ ಹೇಳಿದಲ್ಲಿ ಹಾಟ್ಲಿ ಬ್ರೋ ಬಿಡಂಗೆ ಇಲ್ಲ ನಮ್ಮನ್ನ. ಹಾಕೋಬಿಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಇವರು ನೆಗ ಆಡ್ಕೊಂಡು ಪಾಪ ಅವ್ರದ್ದು ಹುಡುಗರು ಒಳ್ಳೆಯವರು. ಕ್ಯಾ ಭಯ್ಯ ನಾಮ್? मेरा नाम है भाई फूलचंद मौर्य भाई। कौन सा है आप? कौन सा गाँव? मेरा गांव उत्तर प्रदेश ಅಯೋಧ್ಯ ಉತ್ತರ ಪ್ರದೇಶದವ್ರು. ನೆಕ್ಸ್ಟ್ ನಾವು ಇವ್ರದ್ದು ಇದು ಸ್ಟೇಟಿಗೆ ಹೋಗೋಕ್ಕಿದೆಯಲ್ಲ ಪರ್ಫಾರ್ಮೆನ್ಸ್. ಮೇ ಆಗ ತ ಮಿಲೇಗಾ ಆಪ್ಕೋ. ओके थैंक यू। ಓಕೆ ಥ್ಯಾಂಕ್ ಯು. ನೋಡ್ರಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ವಿ. ಒಂದು ಒಳ್ಳೆ ಲೊಕೇಶನ್ ನೋಡ್ರಿ ಇಲ್ಲಿ ನೋಡಿ. ಪೀಸ್ ಆಫ್ ಮೈಂಡ್. ಸುಮಾರು ಹೊತ್ತು ಮಲಗಿದೆ. ಇವಾಗತ್ತೆ ಒಳ್ಳೆ ಊಟ, ರೆಸ್ಟ್ ಬೇಕಲ್ಲ, ಒಳ್ಳೆ ರೆಸ್ಟ್ ತಗೊಂಡು ನೋಡೋದ. ಇವಾಗ ಹೊಡೋದ ಏನು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಇಲ್ಲೇ ಪೀಸಾಗಿ ಚೆನ್ನಾಗಿದೆ ಕೂತ್ಕೊಳ್ಳೋದು ಅಂತ ಅನಿಸಿದೆ. ಕೂತ್ಕೊಂಡಿದ್ದೀನಿ, ನೋಡುವ ಆಯಗ ಪಕ್ಕ. ನೋಡ್ರಿ ನಮಗೆ ಹಾಟ್ಲಿ ಬ್ರೋ ಅಂತ ಹೇಳಿದ್ನಲ್ಲ, ಅವರೆಲ್ಲ ಕಾಸೆಲ್ಲ ಕೊಟ್ಬಿಟ್ಟು ಅಲ್ಲಿ ರೋಪಲ್ಲಿ ಹೋಗೋಕ್ಕೂ ಮತ್ತು ಮಲ್ಗೋಕ್ಕೂ ಊಟ ಮಾಡೋಕ್ಕೂ ಗುಜರಾತಲ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಖುಷಿಯಾಗಿದೆ. ಇಷ್ಟೊತ್ತು ಹೋಗೋಕ್ಕೂ ಮನಸ್ಸಿಲ್ಲ. ಆದರೂ ಇಲ್ಲಿಂದ ಇವಾಗ ಒಂದು 100 ಕಿಲೋಮೀಟ್ರ್ ಹೋಗೋದಿದೆ. ಪಕ್ಕ ರೀಚ್ ಆಗ್ತೀನಿ. ಇವಾಗ ಜೂನ್ ಗಾಡಿಗೆ ತಲುಪಿದ್ದೀನಿ. ಇವಾಗ ಭಯ್ಯ ಅವರು ಕಾಸೆಲ್ಲ ಕೊಟ್ಟಿದ್ದಾರಲ್ಲ, ಊಟನೂ ಮಾಡಬೇಕು. ಆ್ಯಂಡ್ ತುಂಬ ಸ್ಪೆಷಾಲಿಟಿ ಇಲ್ಲಿ ಯಾರೂ ಬಂದಿಲ್ಲ ಅನಿಸುತ್ತೆ ಕನ್ನಡದವರು. ಬಂದಿರ್ಬೋದು ಗೊತ್ತಿಲ್ಲ. ಆದರೆ ನಾನು ಕನ್ನಡಿಗನಾಗಿ ಫಸ್ಟ್ ಟೈಮ್ ಬಂದಿದ್ದೀನಿ. ಆ್ಯಂಡ್ ಇವಾಗ ಊಟ ಮಾಡಬೇಕಲ್ಲಿ. ಬೆಳಗ್ಗೆ ಇಲ್ಲೇ ಹತ್ಬೇಕು ಮೇಲೆ. ಸೈಕ್ ಆಗಿದೆ ಅಂದ್ಕೊಳ್ರಿ. ಇವಾಗಲೂ ನೋಡ್ಬೇಕು, ಲೈಟಿಂಗ್ ಮಾತ್ರ ಕಾಣ್ತಾ ಇದೆ. ಬೆಳಗ್ಗೆ ನೋಡುವ ಯಾವ ಕಾಣುತ್ತೆ, ಯಾವ ಥರ ಕಾಣುತ್ತೆ ಅಂತ. ಕಾಸಿದೆ ಆದರೆ ಊಟ ಸಿಗ್ತಾಯಿಲ್ಲ ನೋಡ್ರಿ. ಕೆಲವೊಂದು ಪರಿಸ್ಥಿತಿ ಹಿಂಗೆ. ಅಣ್ಣ ಕಾಸಿದೆ, ಊಟ ಸಿಗ್ತಿಲ್ಲ. ಆದ್ರೂ ಇಲ್ಲಿ ಪಾವ್ ಬಜಿ ಸಿಗುತ್ತೆ. ಪಾವ್ ಬಜಿ ಆರ್ಡರ್ ಮಾಡಿದ್ದೀನಿ. ಪಾವ್ ಬಜಿ 2 ತಿನ್ನೋದ ಅಂತ. ದೇವಸ್ಥಾನದಲ್ಲೆಲ್ಲ 9 ಗಂಟೆ ಒಳಗಡೆ ಊಟ ಕೊಡ್ತಾರಂತೆ. ನಾಳೆ ಹೋಗ್ಬಿಟ್ಟು ನೋಡ್ಬೇಕಲ್ಲಿ ಯಾವ ಥರ ಏನು. ಇಲ್ಲೇ ಮಲ್ಕೋತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗುಡ್ ನೈಟ್. ಆ್ಯಂಡ್ ನನ್ನ ಹೆಸರು ಮನಸ್ಸಲ್ಲಿರಲಿ, ಪ್ರೀತಿ ಇರಲಿ. ಬಾಯ್. ಜುನಾಗಢಲ್ಲಿದ್ದೀನಿ. ಕರ್ನಾಟಕದವರು ವ್ಲಾಗರ್ಸ್ ಯಾರೂ ಬಂದಿಲ್ಲ. ಆ್ಯಂಡ್ ಫಸ್ಟು ಟೈಮ್ ಅಂತ ಖುಷಿಲಿ ಕಾಲಿಟ್ಟಿದ್ದೆ. ಎಷ್ಟೋ ರಾತ್ರಿ ಹಗ್ಲೂ ಕಷ್ಟಪಡ್ಕೊಂಡು ಇಲ್ಲಿ ಗಂಟ ತಲುಪಿದ್ದೆ. ಮನುಷ್ಯನ ಜೀವನ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬ್ರೋ. ಯಾರೊಬ್ಬರು ಇಲ್ಲಿ ಮಲಗಿದ್ರು ರಾತ್ರಿಯಿಂದ
ಮೊಬೈಲ್ನ ಎತ್ಕೊಂಡು ಹೋಗಿದ್ದಾರೆ. ತುಂಬ ಕಷ್ಟಪಟ್ಕೊಂಡು ತುಂಬ ಶ್ರಮಪಟ್ಟು 3-4 ತಿಂಗಳು ಕೆಲಸ ಮಾಡಿ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಬ್ರೋ ನಾನೆಲ್ಲ ತೊಗೊಂಡಿದ್ದೆ. ಆ್ಯಂಡ್ ಅದು ಕನಸು ನುಚ್ಚುನೂರು ಆಯಿತು, ನನ್ನ ಸಾಗಲಿಲ್ಲ. ಸೊ ಈಗ ಒಬ್ಬರು ಅಣ್ಣ ಪೊಲೀಸ್ ಸ್ಟೇಷನಿಗೆ ಹೋಗೋಣ ಅಂತ ಬೈಕ್ ತರ್ತೀನಿ ಅಂದವ್ರೆ. ನೋಡೋದಲ್ಲೆಲ್ಲ ಹೋಗಿ ಟ್ರೈ ಮಾಡ್ತೀನಿ, ಸಿಕ್ಕಿದರೆ ದೇವ್ರ ದಯದಿಂದ ಸಿಕ್ತು, ಇಲ್ಲ ಅಂತಂದರೆ ಜರ್ನಿ ಇದು ಸ್ಟಾಪ್ ಆಗುತ್ತೆ. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರೀತಿ ಇರಲಿ ಬ್ರೋ. ಪರಿಸ್ಥಿತಿ ಈ ಥರ ಆಟ ಆಡ್ಸೋತ್ತೆ ಗೊತ್ತಿರಲಿಲ್ಲ ನೋಡ್ರಿ. ಅಣ್ಣ ಕರ್ಕೊಂಡು ಹೋಗ್ತವ್ರೆ, ಹೆಲ್ಪ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಹೋಗೋದಂತ ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡುವ आपको वर्ल्ड घूम के आएगा, ಏನು ಸಿಗುತ್ತೆ ये अलग रहेगा ಅಂತ नेचर। ನಂಬಿಕೆ ಇದೆ. पूरा वर्ल्ड घूमेगा तो भी ये अच्छा लगेगा, ಬೇಜಾರಾಗ್ತಿದೆ ನನಗಂತೂ. जाने का अट्रैक्शन अलग ही है। ಕಂಪ್ಲೇಂಟ್ ಎಲ್ಲ ತೊಗೊಂಡಿದ್ದಾರೆ ಪಾಪ. ಇವಾಗ ಹೆಂಗಾದರೂ ಮಾಡಿ ಹುಡುಕೊಡ್ತೀನಿ ಅಂತ ಗುಜರಾತ್ ಪೊಲೀಸ್ ಹಾಟ್ಲಿ ಹೇಳಿದ್ದಾರೆ. ಆ್ಯಂಡ್ ಟೀ ಎಲ್ಲ ಕೊಟ್ಟರು ನಮಗೆ, ಸಖತ್ತು ಟ್ರೀಟ್ ಮಾಡಿದರು ಚೆನ್ನಾಗಿ. ಆ್ಯಂಡ್ ಟ್ರೈ ಮಾಡಿ ಮೊಬೈಲ್ ಸಿಗೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡುವ, ಸಿಕ್ಕಿದರೆ ನನ್ನ ಪುಣ್ಯ ಬ್ರೋ. ಆ್ಯಂಡ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡ್ರಿ. ಪಾಪ ಸ್ವಾಮೀಜಿನೂ ಟೀ ಎಲ್ಲ ಕುಡಿಸಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಿಕ್ತಾ ಮೊಬೈಲು ಅಂತ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತವ್ರು ಇಲ್ಲಿ ಹೋಗೋದ ನೋಡೋದ, ಆದರೆ ಸಿಕ್ತಿಲ್ಲ, ಆದರೆ ಇಲ್ಲ, ಮಿಸ್ ಮಾಡ್ಕೊಂಡಂಗೆ. कोई नहीं भाई का सपोर्ट करो, इनका मोबाइल चोरी हो गया है, ये आए बेचारे चले ಕರ್ನಾಟಕ आनंद लेने। कोई नहीं, आप लोग सपोर्ट करो, नया मोबाइल दिलाओ भाई को, ताकि आपके लिए वीडियो अच्छी बना सके। जय श्री महाकाल, जय गिरनारी। ಜೈ